ಸಾಹಿತ್ಯವನ್ನು ಹಾಗೆ ತಿಳ್ಕೊಂಡು, ಸಾಹಿತ್ಯ ಅಂದರೆ ಏನು ಅಂತಂದರೆ ನಾನು ಕೇಳೋದು ಮಾನಸಿಕ ಆರೋಗ್ಯವನ್ನು ಕೊಡ್ತಕ್ಕಂಥ ಒಂದು ಶ್ರೇಷ್ಠ ಪುಸ್ತಕ ಹಸ್ತಕ ಮಸ್ತಕ ಪ್ರಾಸಬದ್ಧವಾಗಿದ್ದರೂ ಕೂಡ ಈ ಅರ್ಥವನ್ನು ನೀವು ಕೈ ಬಂದರೆ ಸಾಕು. ಮಸ್ತಕ ಏನು ಒಳ್ಳೆ ಮೆಮೊರಿ ಪವರ್ ಇದೆ ನಿಮಗೆ ಅಂತ ನನಗೆ ಹೇಳ್ತಾರೆ. ಆದರೆ ನೀವು ಓದಲೇಬೇಡಿ. ಯಾಕೆ? ಈಗ ಒಂದು ಬಟ್ಟಲಿಗೆ ನಾವು ಚಹಾ ಸುರಿತೀವಿ, ಚಹಾ ಸುರಿಯಕ್ಕಾಗಲ್ಲ ಅಲ್ವಾ? ಖಾಲಿ ಬಟ್ಟಲಿದ್ರೆ ನೀವು ಸುರಿಬಹುದು, ಚಹಾ ಸುರಿಬಹುದು. ಚಹಾ ತುಂಬಿದ ಬಟ್ಟಲಿಗೆ ನೀವು ಮತ್ತೆ ಚಹಾ ಹೆಂಗೆ ಸುರಿತೀರಾ? ಆಗಲ್ಲ. ಆದ್ರಿಂದ ನೀವು ಓದೋದು ನಿಲ್ಲಿಸ್ಬೇಕು. ಕಾದಂಬರಿಗಳು ಬೃಹತ್ ಕಾದಂಬರಿ, ಕಾರಂತರ ಮರಳಿ ಮಣ್ಣಿಗೆ ಅದು ಬೃಹತ್ ಕಾದಂಬರಿ, ರಾವ್ ಬಹದ್ದೂರರ ಗ್ರಾಮಾಯಣ ಅದು ಬೃಹತ್ ಕಾದಂಬರಿ. ಇದನ್ನೆಲ್ಲ ಓದಬೇಕು ಅಂದರೆ ಮೊದಲನೇ ಪುಟದಿಂದ ಆರಂಭಿಸಿ ಕೊನೆಯ ಪುಟಕ್ಕೆ ಬರೋವರೆಗೆ ಮೆಮೊರಿ ಪವರ್ ವೆರಿ ಇಂಪಾರ್ಟೆಂಟ್. ಅದಿಲ್ಲ ಅಂದರೆ ನಿಮ್ಮ ಜೊತೆ ಅದು ಸಹೃದಯ ಸಂಬಂಧವನ್ನು ಸ್ಥಾಪನೆ ಮಾಡ್ಕೊಳ್ಳೋಕ್ಕೆ ಯಾರು ಕೆಟ್ಟವರಲ್ಲ, ಎಲ್ಲರೂ ಒಳ್ಳೆಯವರೇ. ಆದರೆ ಪರಿಸರ ಏನ್ ಮಾಡುತ್ತೆ? ಪಂಚತಂತ್ರದಲ್ಲಿ ಒಂದು ಮಾತಿದೆ, ಗುಣದೋಷಗಳು ಸಂಸರ್ಗಜನ್ಯಗಳು. ಎರಡು ಗಿಳಿಗಳ ಕಥೆ ಇರ್ಬೋದು. ಎರಡು ಗಿಳಿಗಳು ಒಂದೇ ತಾಯಿ ಮಕ್ಕಳು, ರೂಪ ವಯಸ್ಸು ಚೇಷ್ಟೆಯಲ್ಲಿ ಒಂದೇ ತರ ಇರ್ತದೆ ಗಿಳಿಗಳು. ಆದರೆ ಒಂದು ಗಿಳಿಯನ್ನ ಬೇಡ ಎತ್ಕೊಂಡು ಹೋಗ್ತಾನೆ, ಇನ್ನೊಂದು ಗಿಳಿಯನ್ನ ಋಷಿ ಎತ್ಕೊಂಡು ಹೋಗ್ತಾನೆ. ಆ ಎರಡು ಗಿಳಿಗಳು ಬೆಳೀತವೆ, ಆದರೆ ಗುಣದೋಷಗಳು ಬೇರೆ ಬೇರೆ. ಯಾಕೆ ಅಂದ್ರೆ ಅದು ಸಂಸರ್ಗಜನ್ಯ. ಆ ಮಾತು ತುಂಬಾ ಸತ್ಯ. ಹಾಗೆ ನಮ್ಮಲ್ಲಿರ್ತಕ್ಕಂಥ ಗುಣದೋಷಗಳೇನಿವೆ ಅವು ಸಂಸರ್ಗದಿಂದ ಬಂದ್ಬಿಡ್ತವೆ. ಅವರಿಗೆ ಗೌರವಪೂರ್ವಕವಾದ ನಮಸ್ಕಾರ ಸರ್. ನಿಮ್ಮ ಅತ್ಯಂತ ಸರಳವಾಗಿ ವಿಭಿನ್ನವಾಗಿ ಬಹಳ ಚೆನ್ನಾಗಿ ನಿಮ್ಮ ಪುಸ್ತಕ ಪರಿಚಯವನ್ನು ಮಾಡಿಕೊಟ್ಟಿದ್ದೀರಾ. ವಿಶೇಷವಾಗಿ ನೀವು ಪ್ರಕೃತಿಯ ಬಗ್ಗೆ ಹೇಳಿದರೆ, ಬುದ್ಧ ಒಂದ್ ಕಡೆ ಹೇಳ್ತಾರೆ, ಜಗತ್ತು ನಮಗೆ ಅನಿವಾರ್ಯವೇ ಹೊರತು ನಾವು ಜಗತ್ತಿಗೆ ಅನಿವಾರ್ಯವಿಲ್ಲ. ನಾವಿಲ್ಲದೇ ಇದ್ರೂ ಜಗತ್ತು ಚೆನ್ನಾಗಿರುತ್ತೆ ಅಂತ ಅದ್ಭುತವಾದ ನುಡಿಯನ್ನು ಹೇಳಿದ್ರ. ಸಂಬಂಧಗಳ ಬಗ್ಗೆ ಹೇಳಿದ್ರ. ಭಿಕ್ಷದ ಕಾಲ ಬರ್ತಾ ಇದೆ, ಅದನ್ನು ತುಂಬುವಂತ ಕೆಲಸವನ್ನು ಯಶಸ್ವಿಯಾಗಿ ಸರ್ ಮಾಡಿದ್ದಾರೆ ಅಂತ ನಾನು ರಸದೌತಣ ಸಿಕ್ಕಿಲ್ಲ. ನಾನು ಅದನ್ನೇ ಇಲ್ಲೇ ಇದ್ದು ಚಿಕ್ಕಬಳ್ಳಾಪುರದಲ್ಲಿ ಗಂಗೇಶ್ವರು ಒಬ್ಬ ಶ್ರೇಷ್ಠ ಬರಹಗಾರರು. ಅವರನ್ನು ಕೂಡ ಕಾಡಿನ ಕವಿ ಅಂತಾನೆ ಕರಿತೀವಿ. ಮಣ್ಣಿನ ಕವಿ. ಎಲ್ಲರಿಗೆ ನಮಸ್ಕಾರ ಹೇಳಿ. ಸರಸಮ್ಮ ಮೇಡಮ್ ಅವರು ಹಿರಿಯರೇ, ಇದೇ ವೇದಿಕೆಯಲ್ಲಿ ಅವರನ್ನು ಅಧ್ಯಕ್ಷತೆ ಮಾಡಿ ಸಾಹಿತ್ಯ ಸಮ್ಮೇಳನ ಕೊಡುವನ್ನು ನಾವು ಮಾಡಿದ್ದೇವೆ. ಅವರು ಏನು ಹೇಳು ಬೀಳಲಿರಲಿ, ವಯಸ್ಸಿನ ನೋವಿರಲಿ, ಕೃಷ್ಣ ಅವರು ಸೆಲೆಕ್ಟ್ ಮಾಡಲಿ, ಅದಕ್ಕೆ ನಾವು ಅಲ್ಲಿ ಬಂದು ನಿಂತ್ಕೊಂಡು ಅವರಿಗೆ ಎಲ್ಲ ಸೌಕರ್ಯಗಳು ಮಾಡಿಸ್ಕೊಡ್ತೀವಿ ಅಂತಾನು ನಮಗೆ ಒಂದು ಸಂಘ ಇದೆ. ಆ ಸಂಘದ ಮೂಲಕದಿಂದ ಯಾವುದೋ ಒಂದು ಗೌರ್ಮೆಂಟ್ ಶಾಲೆಗೆ ನಾವು ಸಹಾಯ ಮಾಡೋಕ್ಕೂ ರೆಡಿ ಆಗಿದ್ದೀವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ. ಕೃಷ್ಣ ಅವರೇ, ದಯವಿಟ್ಟು ಕೃಷ್ಣ ಅವರು ಹೇಳಿದ್ದಕ್ಕೆ ನಾವು ಮಾಡ್ತಾ ಇದ್ದೀನಿ. ಲಾಸ್ಟ್ ಆಗಿ ಇಲ್ಲಿ ಮಕ್ಕಳಿದ್ದೀರಿ, ನನ್ನ ಜೀವನದಲ್ಲಿ ನಾನು ಒಂದು ನಿಮ್ಗೆ ಹೇಳಕ್ ಹೋಗ್ಬೇಕು. ಮಕ್ಕಳೆಲ್ಲರಿಗೂ ಪುರಾಣಗಳನ್ನು ಬಂದಿದ್ದಾರೆ. ತಾಯಿ ನಿನಗೆ ಏನೇ ಆದರೂ ನಾವು ಸಂಪರ್ಕ ಮಾಡಿದ್ರೆ ನಿಮ್ ಜೊತೆಗೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ, ಜೈ ಕಿಸಾನ್ ಜೈ ಜವಾನ್ ಅಂತ ಹೇಳಿ ನಾನು ಮಾತುಗಳನ್ನು ಮುಗಿಸ್ತೀನಿ. ಅದು ಓದೋ ಅವಶ್ಯಕತೆನೇ ಇಲ್ಲ, ಅಷ್ಟು ಚೆನ್ನಾಗಿ ಅದರ ಬಗ್ಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ನಾನು ಅನೇಕ ಭಾಷೆಗಳನ್ನ ಕೇಳಿದ್ದೀನಿ. ಈ ಭಾಷಣ ದಿ ಬೆಸ್ಟ್ ಭಾಷಣ ಸರ್. ಜೋರ ಚಪ್ಪಾಳೆ. ಸಾಹಿತ್ಯ ಪ್ರೇಮಿಗಳಿಂದ ನಮ್ಮಲ್ಲಿ ಕೂಡ ಬಂದಿದ್ದಾರೆ ಸಾಧಿಕ ಭಾಷೆ ನಿಲ್ಲಿಸ್ತಾ ಇದ್ವಿ. ಮತ್ತೆ ನಮ್ಮ ಪ್ರೊಫೆಸರ್ ನೋಡಿ ಎಷ್ಟು ವಿಶಾಲ ಹೃದಯ. IAS ನಿಮಗೆ ಫ್ರೀ ಮಾಡಿಸ್ತೀನಿ ಅಂತ ಹೇಳಿದ್ರೆ ನೀವು ಯಾವತ್ತೀನಿ ಅಂತ ಹೇಳಿ ನೀವು ಆರೋಗ್ಯಕ್ಕೋಸ್ಕರ
ಮಾತ್ರ ಬರ್ಬೇಕು, ಮಾತ್ರ ಬಂದು ನಮಗೆ ಸಹಾಯ ಮಾಡಬೇಕು. ನಮ್ಮ ಮುರುಘಾ ಚಂದ್ರಶೇಖರ್ ನಂದಿ ಮಾತಾ ಸರ್ಕಲ್ ವತಿಯಿಂದ ಪ್ರತಿ ತಿಂಗಳು ಕೊನೆ ಶನಿವಾರ ಚಿತ್ರೀಕರಣ ಮಾಡ್ತಾಯಿದ್ರಿ. ಈ ದಿನ ವಿಶೇಷವಾಗಿ ಒಂದು ಪುಸ್ತಕದ ವಿತರಣೆಯ ಕಾರ್ಯಕ್ರಮ ಮತ್ತು ಆರೋಗ್ಯದ ಸಲಹೆದು ಎರಡೂ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಇವತ್ತಿನ ಕಾರ್ಯಕ್ರಮ ಸಂಪೂರ್ಣವಾಗಿ ತಿಳಿಸ್ಕೊಡಿ ಸರ್. ಈ ದಿವಸ 28/3/2024 4ನೇ ಶನಿವಾರ ಮಾರ್ಚ್ ಮಾಹೆ ಅಲ್ಲಿ ನಾವು ಪ್ರತಿ ಶನಿವಾರ ಕೂಡ 4ನೇ ಶನಿವಾರ ನಾವು ಆರೋಗ್ಯ ಸಲಹೆ ಕೊಡ್ತಾ ಇರುವಂಥದ್ದು ಮತ್ತು ಗೋಮಾತಾ ಸರ್ಕಲ್ ಆದಂತಹ ಮಹೇಶ್ ಚಿತ್ರೀಕರಣ ಮಾಡುವಂಥದ್ದು ಅದು ಪಾಪ ಪ್ರತಿ ತಿಂಗಳು ಮಾಡ್ತಾ ಇದ್ದಾರೆ. ಹಿರಿಯ ನಾಗರಿಕರು ನಿವೃತ್ತ ನೌಕರರು ಬರ್ತಾರೆ, ಅವ್ರಿಗೆಲ್ಲ ಆರೋಗ್ಯ ಸಲಹೆ ಕೊಡುವಂಥದ್ದು. ಆರೋಗ್ಯವೇ ಮಹಾಭಾಗ್ಯ ಅಂತ ನನ್ನ ಭಾವನೆ. ಅದಕ್ಕೋಸ್ಕರ ಅದು ಇದುವರೆಗೂ ಸತತವಾಗಿ 6 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಅನೇಕ ವೈದ್ಯರು ಬಂದಿದ್ದರು. ಅದೇ ರೀತಿ ಈ ದಿವಸ ಶ್ಯಾಮ್ ಸುಂದರ್ ನಿಮ್ಮ ಚಿರಪರಿಚಿತ ಖ್ಯಾತ ವೈದ್ಯರು, ಮಕ್ಕಳ ತಜ್ಞರು, ಅವರು ಬಂದು ನಮಗೆ ಹಿರಿಯ ನಾಗರಿಕರಿಗೆ ಅನೇಕ ಸಲಹೆಗಳನ್ನು ಆರೋಗ್ಯದ ಬಗ್ಗೆ ಕೊಟ್ಟರು. ವಿಶೇಷವಾಗಿ ಶ್ರೀಮತಿ ಸರಸಮ್ಮ 3 ಕೃತಿಗಳ ಲೋಕಾರ್ಪಣೆ ಆಯಿತು ದಿವಸ. ಅದಕ್ಕೆ ಖ್ಯಾತ ಪರಿಸರ ತಜ್ಞ ಮತ್ತು ಚಿಂತಕ, ವಿಮರ್ಶಕ ಮತ್ತು ಒಳ್ಳೆಯ ಸಾಹಿತಿ ಆಗಿರುವಂತಹ ಚಂದ್ರಶೇಖರ ನಂದಲಿ ಅವರು ಹೊಸಕೋಟೆಯಿಂದ ಬಂದಿದ್ದರು. ಚಂದ್ರಶೇಖರ್ ನಂದಲಿ ಅವ್ರನ್ನ ಕುವೆಂಪುರವರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಪುಸ್ತಕದಲ್ಲಿ ಚಂದ್ರಶೇಖರ್ ನಂದಲಿ ಅವ್ರನ್ನ ಕುರಿತು, ಅವರ ಬರಹಗಳನ್ನು ಕುರಿತು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಂಥ ಒಂದು ಬರಹವನ್ನು ನಾನು ನೋಡಿದಾಗಂತೂ ಚಂದ್ರಶೇಖರ್ ನಂದಲಿ ಬಹಳ ಅದ್ಭುತವಾದಂತಹ ಸಾಹಿತ್ಯ ಅಂತ ಅನ್ನಿಸ್ತು. ಈ ದಿವಸ ಅವರ ಭಾಷಣ ಏನು 1 ಗಂಟೆ ಕಾಲ ನಿರರ್ಗಳವಾಗಿ ಲೋಕಾರ್ಪಣೆ ಕೃತಿಗಳ ಲೋಕಾರ್ಪಣೆ ಬಗ್ಗೆ ಮಾತನಾಡಿದ್ದು ಎಲ್ಲರನ್ನ ನಿಬ್ಬರಿಗೊಳಿಸ್ತು. ಮತ್ತು ಆಡಿ ಅಂದರೆ ಬಹಳ ಜನ ಸಂತೋಷಪಟ್ಟರು. ಇಂಥ ಒಳ್ಳೆ ಕಾರ್ಯಕ್ರಮ ನಾವು ಮಾಡಿದ್ವಿ ಅಂತ ನಮಗೂ ಹೆಮ್ಮೆ, ನಮ್ಮ ಸಂಘದವರಿಗೆಲ್ಲ ಹೆಮ್ಮೆ. ನಮ್ಮ ಕಾರ್ಯದರ್ಶಿಯಾಗಿರುವಂಥ ತಿರುಮಲಪ್ಪ ಮತ್ತು ಕಲ್ಯಾಣ್ ಶ್ರೀನಿವಾಸ ರೆಡ್ಡಿ ಮತ್ತು ಇನ್ನಿತರ ಪದಾಧಿಕಾರಿಗಳಿದ್ದಾರೆ. ಅವರೆಲ್ಲರ ಸಹಕಾರದಿಂದ ಒಂದು ಒಳ್ಳೆಯ ಹೆಸರನ್ನು ನಮ್ಮ ಈ ಒಂದು ಹಿರಿಯ ನಾಗರಿಕರ ಸಂಘ ಏನಿದೆ, ನಿವೃತ್ತ ನೌಕರರ ಸಂಘ, ಬಹಳ ಹೆಮ್ಮೆ ಆಗುತ್ತೆ ನನಗೆ. ಒಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ನಾವೆಲ್ಲ 3 ಸೇರಿಕೊಂಡು. ನಿಮ್ಮ ಒಂದು ಸಹಕಾರ ಅಂತೂ ನನಗಂತೂ ಮಹೇಶ್ ಬಗ್ಗೆ ಭಾಳ ಪ್ರೀತಿ. ಗೋಮಾತಾ ಸರ್ಕಲ್ ಮಹೇಶ್ ಪ್ರತಿ ಸಲ ಬರ್ತಾ ಇದ್ದಾರೆ ಪಾಪ. ಬಂದು ನಿಸ್ವಾರ್ಥ ಸೇವೆಯನ್ನು ಅವರು ಮಾಡ್ತಾ ಇರುವಂಥದ್ದು ಕೂಡ ನಮಗೆ ತುಂಬ ಸಂತೋಷ. ಅದ್ಭುತವಾದಂಥ ಕಾರ್ಯಕ್ರಮ ಈ ದಿವಸ ನಡೆಯುತ್ತೆ.